ಸರ್ವೇಭ್ಯೋ ನಮೋ ನಮಃ. ವೆಲ್ಕಮ್ ಟು ಇಶಾ ಪ್ರೆಡಿಕ್ಷನ್ಸ್. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಗೆ ಸಹ ಬುಧನ ಒಂದು ಪ್ರಭಾವ ಇರಲಿದೆ. ಈ ವರ್ಷ ಆರ್ಥಿಕ ಮತ್ತು ವೃತ್ತಿ, ಆರೋಗ್ಯದಲ್ಲಿ ಹಾಗೂ ಸತತ ಅಭಿವೃದ್ಧಿ, ಓವರಾಲ್ ಇಂಪ್ರೂವ್ಮೆಂಟನ್ನು ನೀವು ನೋಡಬಹುದು. ಕಠಿಣ ಶ್ರಮ ಪಡಬೇಕಾಗುತ್ತೆ. ಸಕಾರಾತ್ಮಕ ಫಲ ಸಿಗುವುದು ಖಚಿತ. ಬುದ್ಧಿವಂತಿಕೆಯಿಂದ ನಿರ್ಧಾರ ತೆಗೆದುಕೊಂಡರೆ ಯಶಸ್ಸು ನಿಮ್ಮದಾಗಲಿದೆ. ವ್ಯವಹಾರ, ತಂತ್ರಜ್ಞಾನ, ಶಿಕ್ಷಣ ಅಂದರೆ ಬಿಸ್ನೆಸ್, ಟೆಕ್ನಾಲಜಿ ಮತ್ತು ಟೀಚಿಂಗ್, ಶಿಕ್ಷಣ ಅಂದರೆ ಈ ಒಂದು ಫೀಲ್ಡಲ್ಲಿ ಯಾರಿರ್ತಾರೆ ಅವರಿಗೆ ಉತ್ತಮ ಬೆಳವಣಿಗೆ ಸಾಧ್ಯ ಇದೆ. ಆರೋಗ್ಯ, ಹೊಟ್ಟೆಗೆ ಸಂಬಂಧಪಟ್ಟಂತೆ ಸ್ವಲ್ಪ ಸಮಸ್ಯೆಯನ್ನು ನೀವು ಎದುರಿಸಬಹುದು. ಅದು ಸಿಂಪಲ್ ಡೈಜೆಸ್ಟಿವ್ ಪ್ರಾಬ್ಲಮ್ಮೇ ಆಗಿರಬಹುದು. ಕಣ್ಣು, ತಲೆನೋವು ಮತ್ತು ಮಾನಸಿಕ ಒತ್ತಡ ಸಹ ಕಂಡುಬರ್ತಾ ಇದೆ. ನಿಯಮಿತ ಆಹಾರ ಪದ್ಧತಿ ಮತ್ತು ಯೋಗ, ಪ್ರಾಣಾಯಾಮ ಇವೆಲ್ಲ ಸ್ವಲ್ಪ ನಿಮಗೆ ಅವಶ್ಯಕ ಅಂತ ಅನಿಸುತ್ತೆ. ಉದ್ಯೋಗ, ಹೊಸ ಉದ್ಯೋಗಗಳಿಗೆ ಅವಕಾಶವಿದೆ. ಅಂದರೆ ಹೊಸದಾಗಿ ಯಾರಾದರೂ ಕೆಲಸ ಹುಡುಕ್ತಾ ಇದ್ದರೆ ನಿಮಗೆ ಕೆಲಸ ಸಿಗುವಂತಹ ಅವಕಾಶ ಇದಾಗಿದೆ. ಫಾರಿನ್ ಕಂಪನೀಸಲ್ಲಿ ಕೆಲಸ ಮಾಡುವವರಿಗೆ ಉತ್ತಮ ಅವಕಾಶಗಳಿವೆ. ಪ್ರಾಯಶಃ ಅವರು ಬೇರೆಯ ದೇಶಕ್ಕೂ ಹೋಗಿ ಕೆಲಸ ಮಾಡುವಂತಹ ಒಂದು ಸಾಧ್ಯತೆ ಹೆಚ್ಚಾಗಿ ಕಂಡುಬರ್ತಾ ಇದೆ. ಉದ್ಯೋಗ ಬದಲಾವಣೆ ಮಾಡಬೇಕು ಅಥವಾ ಹೊಸ ಕೆಲಸಕ್ಕೆ ಅಥವಾ ಜಂಪ್ ಆಗಬೇಕು ಒಂದು ಕೆಲಸದಿಂದ ಇನ್ನೊಂದು ಕೆಲಸಕ್ಕೆ ಅಂತ ಯೋಚನೆ ಮಾಡ್ತಾಯಿದ್ರೆ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಸಡನ್ ಡಿಸಿಷನ್ ಈಸ್ ನಾಟ್ ಗುಡ್. ಆರ್ಥಿಕತೆ, ಹಣಕಾಸಿನ ಬೆಳವಣಿಗೆ ಖಂಡಿತ ಇದೆ, ಆದರೆ ಖರ್ಚು ಸಹ ಅಷ್ಟೇ ಇದೆ. ಆದ್ದರಿಂದ ಸ್ವಲ್ಪ ಮ್ಯಾನೇಜ್ಮೆಂಟ್ ಅವಶ್ಯಕತೆ ಇದೆ. ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಈಸ್ ವೆರಿ ಮಚ್ ರಿಕ್ವೈರ್ಡ್. ಯಾವುದಾದ್ರೂ ಹೂಡಿಕೆ ಮಾಡಬೇಕು ಅಂತ ಇದ್ದರೂ ಸಹ ಸ್ವಲ್ಪ ಯೋಚನೆ ಮಾಡಿ ಅದನ್ನು ಮಾಡಿ. ಕುಟುಂಬ ಮತ್ತು ವೈವಾಹಿಕ ಜೀವನ, ದಾಂಪತ್ಯ ಜೀವನ ಸುಖಕರವಾಗಿರುತ್ತೆ, ಆದರೆ ಮಾತಿನ ಮೇಲೆ ಸ್ವಲ್ಪ ಹಿಡಿತ ಇರಲಿ. ಸ್ವಲ್ಪ ಔಟ್ ಆಫ್ ದಿ ವೇ ಹೋಗಿ ಮಾತಾಡಿ ನಿಮ್ಮ ಸಂಗಾತಿಯೊಂದಿಗೆ ಜಗಳವಾಡುವಂತಹ ಪರಿಸ್ಥಿತಿಗೆ ಹೋಗಬೇಡಿ. ಕುಟುಂಬದಲ್ಲಿ ಮಹತ್ವವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾದಂತಹ ಸಂದರ್ಭ ಕೂಡ ಬರಬಹುದು. ಸ್ವಲ್ಪ ಆಲೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳಿ. ಪರಿಹಾರ, ಗುರುವಾರ ವಿಷ್ಣು ಸಹಸ್ರನಾಮ ಪಠನೆ ಮಾಡಿ ಹಾಗೂ ಕೃಷ್ಣನಿಗೆ ತುಳಸಿಯನ್ನು ಅರ್ಪಿಸಿ. ಒಳ್ಳೆಯದಾಗುತ್ತೆ. ಧನ್ಯವಾದಗಳು.